ನೋಡಿ ಇವತ್ತು ರಾಗಿ ದೋಸೆ ಆಮೇಲೆ ಪನೀರ್ ಬ್ರೇಕ್ಫಾಸ್ಟ್ ನನ್ನ ತಂಗಿ ಮಾಡಿದ್ದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿನ್ ಸ್ವೀಟೀಸ್ ಕಿಚನ್. ಇವತ್ತು ದಸರಾ ಹಬ್ಬದ 3ನೇ ದಿನ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಅಡಿಗೆ ಮಾಡಲಿಕ್ಕೆ ನಮಗೆ ಹಾಗೆ ಅಮ್ಮನ ಅಡಿಗೆ ವಸ್ತುಗಳೆಲ್ಲ ಎಲ್ಲೆಲ್ಲಿಂತ ಒಂದು ಅರ್ಥ ಆಗೋದಿಲ್ಲ, ಹಾಗೆ ಒಂದೊಂದು ಹುಡುಕಿಕೊಂಡು ಮಾಡ್ತಾ ಇದ್ದೇನೆ. ಇವತ್ತು ಗಂಜಿ ಮತ್ತು ಪಚ್ಚೆ ಹೆಸರು ಪಲ್ಯ ಮಾಡುವ ಅಂತೇಳಿ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ನೋಡಿ ಮೊಳಕೆ ಬರಿಸಿದ ಕಾಳು ಇಷ್ಟಿದೆ. ಇದನ್ನು ಪಲ್ಯ ಮಾಡೋದು, ಸಿಂಪಲ್ ಪಲ್ಯ. ಜೊತೆಗೆ ಈರುಳ್ಳಿ ನೋಡಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಡು ಅಂತ ಹೇಳಿ ಇಷ್ಟು ದೊಡ್ಡ ಆನೆ ಪೀಸಾಗಿ ಮಾಡಿಕೊಟ್ಟಿದ್ದಾರೆ ನನ್ನ ತಂಗಿ, ಪ್ರೀತಿಯ ಮುದ್ದು ತಂಗಿ. ದೂರ ಇದ್ದು ನನ್ನ ಇವತ್ತು ಬೆಳಿಗ್ಗೆ ರಾಗಿ ದೋಸೆ ಆಮೇಲೆ ಪನ್ನೀರ್, ತಂಗಿಯ ಸ್ಪೆಷಲ್ ಪನ್ನೀರ್ ಒಂದು ಹೀಗೆ ಫ್ರೈ, ಅದು ಪನ್ನೀರ್ ರೋಸ್ಟ್ ಇದ್ದದು. ಆಮೇಲೆ ನಿನ್ನೆದು ಸ್ವಲ್ಪ ಖಾರ ಇತ್ತು, ಅದನ್ನೆಲ್ಲ ಹಾಕಿ ರಾಗಿ ದೋಸೆ ತಿಂದು ಮಧ್ಯಾಹ್ನಕ್ಕೆ ಈಗ ಅಡಿಗೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೇನೆ, ಇಂಗುಡಿ ಅನ್ನೋದು. ಹಾಗೆ ಇವತ್ತು ನಮಗೆ ಒಂದು ಶಾರ್ಟ್ಸ್ ಮಾಡಲಿಕ್ಕಿದೆ, ಸ್ವಲ್ಪ ಡ್ಯಾನ್ಸ್ ಮಾಡಲಿಕ್ಕಿದೆ. ಆಮೇಲೆ ಲೈವಿಗೂ ಸಹ ಈಗ ಈ ಪಲ್ಯ ಆದ ಮೇಲೆ ಲೈವಿಗೆ ಬರಬೇಕು ಅಂತಿದ್ದೇನೆ. ಹಾಗೆ ಇವತ್ತು ಸಂಡೇ ಅಲ್ಲ, ಹಾಗೆ ತುಂಬ ಜನರ ಮಾತಾಡ್ಬೋದು, ತುಂಬ ಜನರಿಗೆ ನಾವು ರೀಚ್ ಆಗ್ಬೋದು ಅಂತೇಳಿ ಲೈವಿಗೆ ಬರೋಣ ಅಂತ ಇದ್ದೇನೆ. ಮೊಳಕೆ ಬರಿಸಿದ ಪಚ್ಚೆ ಹೆಸರು ಹಾಕ್ತಾ ಇದ್ದೇನೆ. ಒಮ್ಮೆ ಆಫ್ ಮಾಡಿ ಎರಡೆರಡು ಕೈಲಿ ಹಾಕಿ. ಈ ಪಲ್ಯ ರಾತ್ರಿಗೂ ಆಯಿತು, ಹಾಗೆ ಎಲ್ಲರಿಗೋಸ್ಕರ ಮಾಡೋದು. ಸಾಕಲ್ಲ, ಕಟ್ ಮಾಡ್ತೀನಿ. ಒಟ್ಟಾರೆ ಮತ್ತೆ ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಸಹ ಹಾಕ್ತಾ ಇದ್ದೇನೆ. ಈ ಮೆಣಸು ಸ್ವಲ್ಪ ಖಾರ ಉಂಟು, ಇಷ್ಟ ಆಗ್ತದೆ ನೋಡುವ. ಈಗ ಮಿಕ್ಸ್ ಮಾಡುವಾಗ ಗೊತ್ತಾಗ್ತದೆ ಸಾಕಾಗಬೇಕಂತ. ಈ ಮೆಣಸಿನ ಹುಡಿ ಸ್ವಲ್ಪ ಖಾರ ಇದೆ. ಅಮ್ಮ ಇದರಲ್ಲಿ ಸ್ವಲ್ಪ ತೆಗೆದು ಪದಾರ್ಥ ಮಾಡಲಿಕ್ಕೆ ಹೇಳಿದ್ರು. ನಾವು ಅದನ್ನು ಹೀಗೆ ಎಲ್ಲ ಹಾಕಿ ಪಲ್ಯ ಮಾಡಿಡ್ತಾ ಇದ್ದೇವೆ. ಉಪ್ಪು ಸಾಕ ಅಂತ ನೋಡಬೇಕು. ಅಮ್ಮ ಮೊಳಕೆ ಕಾಳು ಮಾಡಿದ ಪಚ್ಚೆ ಹೆಸರನ್ನು ಸ್ವಲ್ಪ ತೆಗೆದು ಪದಾರ್ಥ ಮಾಡಿ, ಆಲೂಗಡ್ಡೆ ಎಲ್ಲ ಹಾಕಿ ಪದಾರ್ಥ ಸಾರು ಮಾಡಿ ಅಂತ ಹೇಳಿದೆ. ನಾವು ಪಲ್ಯ ಮಾಡಿದ್ದೇವೆ, ಫುಲ್ ಎಲ್ಲವನ್ನು ಹಾಕಿ ಪಲ್ಯ ಮಾಡಿದ್ದೇವೆ. ಇವಾಗ ಬಂದು ಅಮ್ಮನ ಬೈಗಳು ಉಂಟ ಗೊತ್ತಿಲ್ಲ. ಹಾಗೆ ಉಂಟು. ಇದನ್ನೀಗ ಮುಚ್ಚಿ ಬೇಯಿಸ್ತೇನೆ. ಮುಚ್ಚಿ ಬೇಯಿಸುವ, ಎಲ್ಲ ಬೇಯಿಸಿ. ಹಲ್ವಾ ತಂದಿದ್ದಾರೆ, ಅದರಲ್ಲಿ ಎಲ್ಲ ಒಂದೊಂದು ಪೀಸ್ ದೊಡ್ಡ ದೊಡ್ಡ ಪೀಸ್ ಎಲ್ಲ ವೆರೈಟಿ. ಯೆಲ್ಲೋ ಕಲರ್ ಇತ್ತು, ಗ್ರೀನ್ ಇದೆ, ಈ ಕಲರ್ ಇದೆ, ಮತ್ತು ಇನ್ಯಾವ ಕಲರ್ ಇತ್ತು, ರೆಡ್, ಒಂದು 3-4 ಕಲರ್ ಇದಿತ್ತು. ಈಗ ಇಷ್ಟು ಬಾಕಿ, ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗೆ ಹೀಗೆ ಒಂದು ಕಟ್ ಮಾಡಿ ಒಂದೊಂದು ಪೀಸಿಗೆ ಹೆಕ್ಕಿ ತಿನ್ನೋದು. ಆಸೆ ಆದಾಗ, ಸಿಹಿ ತಿನ್ನಬೇಕು ಅಂತೇಳಿ ಅನಿಸಿದಾಗ. ಕೈಗೆ ಸ್ಟಿಕ್ಕರ್ ಹಣೆಗೆ ಇಟ್ಕೊಳ್ಳೋದ ಕೈಗೆ ಇಟ್ಕೊಳ್ಳೋದು. ಒಳ್ಳೆ ಎಮರ್ಜೆನ್ಸಿಗೆ ಅಲ್ಲಿ ಇಟ್ಕೊಳ್ಳೋದಂತೆ. ಇದು ಪಲ್ಯ ಮಾಡುವಂತಿದ್ದದ್ದು. ಅಷ್ಟೊತ್ತಿಗೆ ತಂಗಿ ಹೇಳಿದ್ದು ಸ್ವಲ್ಪ ಅದಕ್ಕೆ ಕಾಯಿ ಎಲ್ಲ ಸ್ವಲ್ಪ ಅರಿದು ಹಾಕುವಂತ. ಹಾಗೆ ನಾವು ಕಾಯಿ, ಆಮೇಲೆ ತೆಂಗಿನಕಾಯಿ, ಹಸಿಮೆಣಸು, ಸ್ವಲ್ಪ ಹಸಿಮೆಣಸು, ಖಾರ
ಕಾಯಿ ಹೊಡಿತಾ ಇದ್ದೇನೆ, ಅದರ ಸೌಂಡ್ ಕೇಳ್ತಾ ಇರೋದು. ಓಕೆ, ಕಾಯಿ, ಹಸಿಮೆಣಸು, ಸ್ವಲ್ಪ ನೀರುಳ್ಳಿ, ಆಮೇಲೆ ಚೂರು ಜೀರಿಗೆ ಹಾಕಿ ಅದನ್ನು ಇದಕ್ಕೆ ಹಾಕುವ. ಇದು ಬೆಂದ ಮೇಲೆ, ಪಚ್ಚೆಸರು ಬೆಂದ ಮೇಲೆ ಅದಕ್ಕೆ ಹಾಕುವ ಅಂತೇಳಿ. ಇದೀಗ ಮೊಳಕೆ ಬರಿಸಿದ ಪಚ್ಚೆಸರು, ಆದ ಕಾರಣ ಅದು ಬೇಗ ಬೇಯ್ತದೆ. ತುಂಬ ಕುಕ್ಕರಲ್ಲೆಲ್ಲ ಹಾಕಿ ಬೇಯಿಸ್ಬೇಕು ಅಂತೇಳಿ ಇಲ್ಲ, ಒಳ್ಳೆ ಒಂದು ಸೆಕೆ ಹೊಡೆದ್ರೆ ಅದು ಬೇಯ್ತದೆ. ನಾನು ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿದ್ದು, ಇದೆಲ್ಲ ಅಡಿಗೆ ಇಲ್ಲೆಲ್ಲ ಕ್ಲೀನ್ ಮಾಡಿದೆ. ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದು. ಅಮ್ಮನಿಗೆ ಪಾಪ ಕೈ ನೋವೆಲ್ಲ ಉಂಟು, ಹಾಗೆ ಸ್ವಲ್ಪ ಅವರಿಗೆ ಅಷ್ಟು ಕ್ಲೀನಾಗಿ ಇಡಲಿಕ್ಕೆ ಆಗೋದಿಲ್ಲ, ಹಾಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೆ. ಕ್ಲೀನ್ ಇಡ್ತಾರಮ್ಮ, ಇಡೋದಿಲ್ಲ ಅಂತ ಹೇಳಿಲ್ಲ, ಸ್ವಲ್ಪ ಎಲ್ಲ ಚೆಂದ ನೀಟ್ ಮಾಡಿ ಎಲ್ಲ ಇಟ್ಟದ್ದು. ನೋಡಿ, ತೆಂಗಿನಕಾಯಿ, ನೀರುಳ್ಳಿ, ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ 3 ಹಸಿಮೆಣಸು, ಇದನ್ನು ಈಗ ಮಿಕ್ಸಿಯಲ್ಲಿ ಅರೆದುಕೊಳ್ತೇನೆ. ಇದಕ್ಕೆ ಹುಳಿ ಸಹ ಹಾಕ್ಕೊಂಡಿದ್ದೇನೆ. ಸೊ ತೆಂಗಿನಕಾಯಿ, ಹಸಿಮೆಣಸು, ಜೀರಿಗೆ, ಹುಳಿ, ನೀರುಳ್ಳಿ ಅಷ್ಟು. ಈಗ ಇದಕ್ಕೆ ಆ್ಯಡ್ ಮಾಡೋಣ. ಇದೀಗ ಬೆಂದಿದೆ. ಸಾಕ ಇಷ್ಟು? ಒಂದು ಕುದಿಯಲ್ಲಿ ಆಫ್ ಮಾಡಬೇಕಾಗಿ ಯಾಕೆ ಬೆಂದಿದೆ ನೀರು? ಸಾಕ ಇಷ್ಟು? ಅಮ್ಮ ನಿಮಗೆ ಗೊತ್ತು. ಸಕ್ಕರೆ ಬೇಕಾದ್ರೆ ಹಾಕಾಯ್ತಾ? ಇದೆ, ಇದು ಬೇಡ, ಇದ್ರದ್ದು ಉಂಟು ಅವಳಿಗೆ. ಹಾಗೆ ಇಡೀ ಹೊತ್ತಿಲ್ಲ, ಸಾಕೆ ಮುಸ್ಸೆಟ್ ನೋಡು. ಒಂದು ದಿನ ಸಾಕಾಗುತ್ತೆ. ಯಾರು ಯಾವ್ದ್ರದ್ದು ಒಗ್ದ್ರ್ಯಾ? ಪಲ್ಯ ಇಸ್ ರೆಡಿ ಅವರ್. ಈಗ ಮಧ್ಯಾಹ್ನ ಆಗಿದೆ, ಊಟ ಎಲ್ಲ ಆಯಿತು. ನಾನು ಈಗ ಅಂಗಡಿಗೆ ಹೊರಟಿದ್ದೇನೆ ಅಪ್ಪನ ಜೊತೆ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡ್ತೇನೆ ಇವತ್ತಿನ ನನ್ನ ಡೇ ಹೇಗೆ ಹೋಗ್ತದೆ ಅಂತ. ಈಗ ಒಂದು ಹಾಫ್ ಆನ್ ಅವರಿಗೆ ಲೈವ್ ಮಾಡುವ ಅಂತ ಡಿಸೈಡ್ ಮಾಡಿದ್ದೇನೆ. ಜೊತೆಗೆ ಹೋಗ್ಲಿಕ್ಕೂ ಇದೆ ಅಪ್ಪನ, ಅಷ್ಟೊತ್ತು ಲೈವ್ ಮಾಡಿ ಮತ್ತೆ ಹೋಗುವಂತ ಇದ್ದೇನೆ. ನೋಡಿ, ಅಪ್ಪ ಬೇಗ ಹೊರಟ್ರೆ ಲೈವ್ ಬರ್ತೇನೆ, ಇಲ್ಲಾಂದರೆ ಲೈವ್ ಇಲ್ಲ. ರಾತ್ರಿ 9 ಗಂಟೆ ಮೇಲೆ. ಸೊ ಮಕ್ಕಳೆಲ್ಲ ಒಳ್ಳೆ ಆಟ ಆಡಿಕೊಂಡು, ಹೋಮ್ವರ್ಕ್ ಮಾಡಿಕೊಂಡು, ಹಾಗೆ ಅವರದೇ ಲೋಕದಲ್ಲಿದ್ದಾರೆ ಕಸಿನ್ಸ್ಗಳ ಜೊತೆ. ಹಾಗೆ ನಾವು ಸಹ ಅಮ್ಮನ ಜೊತೆ ಪಟ್ಟಂಗೆಲ್ಲ ಹೊಡ್ಕೊಂಡು ಜೊತೆ ಮಾತಾಡಿಕೊಂಡು ನಾನು ನನ್ನ ಜೀವನವನ್ನು ಕಳೀತಾ ಇದ್ದೇನೆ. ಹೀಗೆ ನೋಡೋ ಇನ್ನೇನೇನಾಗ್ತದೆ ಅಂತೇಳಿ. ನಾವಿಬ್ಬರು ಹಿಂದೆ ಕೂತ್ಕೊಂಡಿದ್ದೇವೆ. ಹೊರಗಡೆ ಅಂಗಡಿಗೆ ಬಂದು ಅಪ್ಪನ ಅಂಗಡಿಗೆ ಬಂದು ಅಪ್ಪನ ಅಂಗಡಿಯಲ್ಲಿರುವ ವಸ್ತುವನ್ನೆಲ್ಲ ಖಾಲಿ ಮಾಡುವ ಪ್ಲ್ಯಾನಲ್ಲಿದ್ದೇವೆ ನಾವಿಬ್ಬರು. ನೋಡಿ, ಫಸ್ಟ್ ಐಸ್ ಕ್ರೀಮ್, ಕುಲ್ಫಿ ತಿಂತಾ ಇದ್ದೇವೆ. ಅಪ್ಪ ಏನು ಮಾತಾಡ್ತಾ ಇಲ್ಲ. ಕೊನೆಗೆ ಓಡಿಸಿಯಾರು ನಮ್ಮನ್ನು, ಬೇಗ ಹೋಗ್ತೀರಾ ಇಲ್ವೋ ಇಲ್ಲಿಂದ ಅಂತೇಳಿ. ಈಗ ಫಸ್ಟ್ ನಾವು ಕುಲ್ಫಿ ತಿಂದು ಐಸ್ ಕ್ರೀಮ್ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅಂಗಡಿಯಲ್ಲೇ ಕೂತ್ಕೊಂಡಿದ್ದೇನೆ. ತಂಗಿ ಎಲ್ಲ ಹೋದ್ರು, ತಂಗಿ ಅಮ್ಮ ಎಲ್ಲ ಹೋಗಿದ್ದಾರೆ ಆಗಲೇ ಸಂಜೆ. ಒಂದು 8:30 ಗಂಟೆವರೆಗೆ ಅಂಗಡಿಯಲ್ಲಿ ಕೂತು ಅಪ್ಪನ ಜೊತೆ ಮನೆಗೆ ಹೋಗುದು. ನೋಡಿ, ಇದು ತಂಗಿ ಪನ್ನೀರ್ ಫ್ರೈ ಮಾಡ್ತಾ ಇದ್ದಾಳೆ. ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಅರಶಿನ ಹುಡಿ, ಆಮೇಲೆ ಉಪ್ಪು ಮತ್ತೆಂತ ಅಷ್ಟೇ, ಇದು 3 ಹಾಕಿ ಫ್ರೈ. ಪನ್ನೀರ್ ಹಾಕಿ ಫ್ರೈ ಮಾಡಿ ಅದಕ್ಕೆಲ್ಲ ಸ್ಪ್ರೆಡ್. ಪನ್ನೀರ್ ಫಸ್ಟ್ ಪನ್ನೀರ್ ಹಾಕಿ ಎಣ್ಣೆ ಹಾಕೋದು ತವಕ್ಕೆ, ಆಮೇಲೆ ಪನ್ನೀರ್ ಹಾಕೋದು. ಪನ್ನೀರ್ ಹಾಕಿ ಅದು ಸ್ವಲ್ಪ ಫ್ರೈ ಅದರ ಮೇಲೆ ಮೆಣಸಿನ ಹುಡಿ, ಅರಶಿನ ಹುಡಿ, ಉಪ್ಪು ಹಾಕಿದ್ದು. ಹಿಂದಿಂದ ನನ್ನ ಮಗಳು ಕಚ್ಚುತ್ತಾ ಇದ್ದಾಳೆ ನನ್ನನ್ನು. ಹಾಗೆ ಫುಲ್ ಟೇಸ್ಟ್ ಆಗ್ತದೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನೇ ಬೇಕಾದರೆ ಇದಕ್ಕೆ ಬೇರೆ ಮಸಾಲೆಗಳೆಲ್ಲ ಸೇರಿಸಿ ಅದು ಬೇರೆ ಮಸಾಲ ರೀತಿ ಮಾಡ್ಬೋದು. ಆದರೆ ಮಕ್ಕಳಿಗೆ ಇದು ಇಷ್ಟಪಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ.